ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಬೈಂದೂರಿನಲ್ಲಿ ನಿರ್ಮಾಣವಾಗಿರುವಂತಹ ಅಗ್ನಿಶಾಮಕ ಕೇಂದ್ರ. ಆದರೆ ಬೇಸರದ ಸಂಗತಿ ಅಂದ್ರೆ ಈ ಕೇಂದ್ರಕ್ಕೆ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ. ಸಮೃದ್ಧವಾಗಿರೋ ಬೈಂದೂರಲ್ಲಿ ಇದೆಂಥ ದುಸ್ಥಿತಿ. ಅಗ್ನಿಶಾಮಕ ಕೇಂದ್ರಕ್ಕಿಲ್ಲ ಇನ್ನು ಉದ್ಘಾಟನೆ ಭಾಗ್ಯ. ಬೈಂದೂರು ತಾಲೂಕು ಭೌಗೋಳಿಕವಾಗಿ ಸಮೃದ್ಧವಾಗಿರೋ ತಾಲೂಕುಗಳಲ್ಲಿ ಒಂದು. ಅದರಲ್ಲೂ ಬೈಂದೂರು ತಾಲೂಕು ಘೋಷಣೆ ಬಳಿಕ ತಾಲೂಕಿನಲ್ಲಿ ಹಲವಾರು ಯೋಜನೆಗಳು ನಡೀತಾ ಇವೆ. ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಎಡ್ತರೆಯಲ್ಲಿ ನಿರ್ಮಿಸಿರೋ ಅಗ್ನಿಶಾಮಕ ಕೇಂದ್ರ. ಎಡ್ತರೆ ಗ್ರಾಮದಲ್ಲಿ 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅಗ್ನಿಶಾಮಕ ಠಾಣೆ ಜೊತೆಗೆ ಸಿಬ್ಬಂದಿ ವಸತಿ ಗೃಹ ನಿರ್ಮಾಣವಾಗಬೇಕಾಗಿತ್ತು. ಠಾಣೆ ಮಾತ್ರ ನಿರ್ಮಾಣಗೊಂಡಿದ್ದು ವಸತಿ ಗೃಹಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ನೂತನ ಕಟ್ಟಡವನ್ನ 4 ತಿಂಗಳ ಹಿಂದೆಯೇ ಇಲಾಖೆಗೆ ಹಸ್ತಾಂತರಿಸಲಾಗಿದ್ರೂ ಇನ್ನೂ ಉದ್ಘಾಟನೆಯಾಗಿಲ್ಲ. ಸಿಬ್ಬಂದಿ ಸಹಿತ ಎಲ್ಲಾ ರೀತಿಯ ಅಗತ್ಯ ಪರಿಕರಗಳಿರೋ ಅಗ್ನಿಶಾಮಕ ಠಾಣೆಗೆ ಸ್ಥಳದ ಕೊರತೆ ಎದುರಾಗಿದೆ. ನೂತನ ಕಟ್ಟಡವಿದ್ರೂ ಉದ್ಘಾಟಿಸಿ ಠಾಣೆಯನ್ನ ಸ್ಥಳಾಂತರಿಸಲು ಸಂಬಂಧಪಟ್ಟ ಇಲಾಖೆ ಮೀನಾಮೇಷ ಎಣಿಸ್ತಾ ಇದೆ. ಅಗ್ನಿಶಾಮಕ ಠಾಣೆ ಲೋಕೋಪಯೋಗಿ ಇಲಾಖೆಯ ಹಳೆ ವಸತಿ ಗೃಹದಲ್ಲಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅನುದಾನ ಮಂಜೂರಾಗಿ ಸುಸಜ್ಜಿತ ಕಟ್ಟಡವೂ ತಲೆ ಎತ್ತಿದೆ. ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಕಚೇರಿಯನ್ನ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಬೇಕೆಂಬ ಆಗ್ರಹ ಕೇಳಿಬಂದಿದೆ. ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವು ಸಹ ಶಾಸಕರನ್ನ, ಲೋಕಸಭಾ ಸದಸ್ಯರನ್ನ ಮತ್ತೆಲ್ಲ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇವೆ. ಕೂಡಲೇ ಅಲ್ಲಿ ಅಗ್ನಿಶಾಮಕ ದಳ ಏನಿದೆ ಇನ್ನು 1 ತಿಂಗಳೊಳಗೆ ಓಪನ್ ಅದನ್ನು ತಾವು ಮಾಡಬೇಕು. ಮಾಡದೇ ಇದ್ರೂ ಸಹ ನಾವು ಅದನ್ನು ಪಕ್ಷಾತೀತವಾಗಿ ಅದೇನು ಮಾಡಬೇಕು ಅದು ಮಾಡಿದ ಕೆಲಸವನ್ನು ರೈತ ಸಂಘ ಮಾಡ್ತಾ ಇರತಕ್ಕಂಥ ವಿನಂತಿಯನ್ನು ಸಹ ಮಾಡ್ತಾ ಇದ್ದೇನೆ. ಒಟ್ನಲ್ಲಿ ಬೈಂದೂರು ತಾಲೂಕಿಗೆ ಅಗತ್ಯವಿರೋ ಅಗ್ನಿಶಾಮಕ ಕೇಂದ್ರದ ನಿರ್ಮಾಣವಾಗಿದ್ರೂ ಸೇವೆಗೆ ಸಿಗ್ತಿಲ್ಲ. ಆದಷ್ಟು ಬೇಗ ಈ ಸುಸಜ್ಜಿತ ಕಟ್ಟಡ ಉದ್ಘಾಟನೆ ಆಗಬೇಕು ಅನ್ನೋದು ಸ್ಥಳೀಯರ ಆಗ್ರಹ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.